ಆ್ಯನಿವರ್ಸರಿಗೆ ತೊಗೊಂಡು ಬಂದಿದ್ದೀನಿ. ತಂದು ಇಟ್ಟಿದ್ದೀನಿ. ಆವಾಗಲೇ ಹೊರಗಡೆ ಇಟ್ಬಿಟ್ಟಿದ್ದೆ. 115 ಗ್ರಾಮ್ಸ್ ಇದೆ. ಇವಾಗ ಹಾಕ್ತೀನಿ ಇನ್ನು. ಇದು ಇವಾಗ 200 ಗ್ರಾಮ್ಸ್ ಹಾಕ್ತೀನಿ ನೋಡಿ. ಇದು ನಾನೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಗರು. 200 ಗ್ರಾಮ್ಸ್ ಆಯಿತು. ಇವಾಗ ಇದಕ್ಕೆ ಇದೆರಡು ಸ್ವಲ್ಪ ಬೀಟ್ ಮಾಡಿಬಿಟ್ಟು ಚೆನ್ನಾಗಿ, ಬಟರು ಮತ್ತು ಶುಗರು ಅದು ಸ್ವಲ್ಪ ಫ್ಲಫಿ ಆಗಬೇಕು, ಪೀಕ್ಸ್ ಬರಬೇಕು ಅದರಲ್ಲಿ. ಆಮೇಲಿಂದ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋದು ತೋರಿಸ್ತೀನಿ ನೋಡಿ. ಇದು 200 ಗ್ರಾಮ್ಸ್ ಇದೆ. 200 ಗ್ರಾಮ್ಸ್ ಶುಗರು. ಇದನ್ನು ಸ್ವಲ್ಪ ಬೇಕು ಸ್ಕೇಲ್, ಕಿಚನ್ ಸ್ಕೇಲ್ ಹಾಕೋತೀನಿ ಸ್ವಲ್ಪ. ಓಕೆ, ಇದಕ್ಕೆ ಇವಾಗ ನಾನು ಮೈದಾ ಹಿಟ್ಟು ಹಾಕೋತೀನಿ. ಮೈದಾ ಹಿಟ್ಟು ಅರ್ಧ, ಗೋಧಿ ಹಿಟ್ಟು ಅರ್ಧ ಬೇಕಂದ್ರೆ ಹಾಕೋಬೋದು. ನಾನು ಮೈದಾ ಹಿಟ್ಟು ಹಾಕ್ತೀನಿ. ಮೈದಾ ಹಿಟ್ಟು ಎಷ್ಟು? ಝೀರೋ ಬರ್ಸಿದ್ದೀನಿ. 175 ಗ್ರಾಮ್ಸ್. ಆಮೇಲೆ ಅದು ಕ್ಲೀನ್ ಮಾಡ್ತೀನಿ, ವೇ ಮಾಡಿಬಿಟ್ಟು. ತುಂಬ ಸಣ್ಣ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನೀವೇನು ಬೇಕಾದರೂ ಇದಕ್ಕೆ ಇನ್ನು ನಟ್ಸು ಅಥವಾ ಡ್ರೈ ಫ್ರೂಟ್ಸು ಏನು ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದು ಹಾಕ್ಬಿಡ್ತೀನಿ ಇಷ್ಟು. ಸ್ವಲ್ಪ ಸ್ಲೋ ಆಗಿ ಇದು ಮಾಡ್ತೀನಿ. ಇದು ಅಕಸ್ಮಾತ್ ಗಟ್ಟಿ ಆದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದು ಮಾಡ್ಬೋದು. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು, ಬಟ್ ನೀವು ಹಿಂಗೆ ಪ್ರೆಸ್ ಮಾಡೋ ಹಂಗೆ ಇರಬೇಕು. ತುಂಬ ಗಟ್ಟಿ ಇದ್ದರೆ ಅದು ಆಗೋದಿಲ್ಲ. ಈ ಎಗ್ ತಿನ್ನೋರು ಬೇಕಾದರೆ ಒಂದು ಎಗ್ ಹಾಕೋಬೋದು. ನಾನು ಹಾಲು ಹಾಕ್ತೀನಿ ನೋಡಿ. ಇದು ಹಾಕ್ತಾಯಿದ್ದೆ. ಏನು ಬೇಕಾಗಿಲ್ಲ ಅನಿಸುತ್ತೆ ಹಾಲು, ಇದೇ ಕರೆಕ್ಟಾಗಿದೆ. ಏನಾದರೂ ಬೇಕಂದರೆ ಫ್ಲೇವರ್ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಏನೂ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಇವಾಗ ಸ್ವಲ್ಪ ಕೈಯಲ್ಲಿ ಕಲಿಸ್ತೀನಿ. ಇದು ಬೇಸಿಕ್ ಕುಕ್ಕೀಸ್. ಇದು ಡೋ ಹಿಟ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್. 115 ಗ್ರಾಮ್ಸ್ ಬಟರು, 175 ಗ್ರಾಮ್ಸು ಮೈದಾ ಹಿಟ್ಟು, 200 ಗ್ರಾಮ್ಸು ಶುಗರು. ನೈಸ್ ಪೌಡ್ರ್ ಹಾಕಬೇಕು. ಪರ್ಫೆಕ್ಟಾಗಿದೆ ನೋಡಿ. ಏನು ಹಿಟ್ಟು ಆ್ಯಡ್ ಮಾಡಬೇಕಾಗಿಲ್ಲ, ಹಾಲು ಆ್ಯಡ್ ಮಾಡಬೇಕಾಗಿಲ್ಲ. ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಿತೀನಿ. ಎಷ್ಟು ಮೆಸ್ಸಿ ಆಗಿದೆ ನೋಡಿ. ಹೀಗಿರಲಿ ಒಂದು 10 ನಿಮಿಷ. ನಾನು ಸ್ವಲ್ಪ ನನ್ನ ಲಂಚಿಂದು ಸ್ವಲ್ಪ ರೆಡಿ ಮಾಡಿ.
ಇದು ಇವಾಗ ಇಡ್ತೀನಿ. ಸ್ವಲ್ಪ ಬಾಲ್ ತಗೊಂಡ್ಬಿಟ್ಟು ಸುಮ್ಮನೆ ನಾನು ಇದನ್ನು ಇಟ್ಬಿಟ್ಟು ಪ್ರೆಸ್ ಮಾಡ್ತೀನಿ ಅಷ್ಟೆ. ಬ್ಲೂಬೆರಿ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗ್ತಾ ಬಿಟ್ಟು ನಾನು ನನ್ನ ಲಂಚ್ ಕೆಲಸ ಮುಗಿಸ್ಕೊತೀನಿ. ಇದು ಯಾವ ಶೇಪ್ ಬೇಕಾದರೂ ನೀವು ಸ್ಕ್ವೇರು ರೆಕ್ಟ್ಯಾಂಗ್ಯುಲರ್ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ನಾನು ಇವಾಗ ಅರ್ಜೆಂಟು ನನಗೆ, ಅದಕ್ಕೆ ರೌಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 1/2 ಇಂಚ್ ಸ್ಪೇಸ್ ಬಿಟ್ಟು ಇಟ್ಟರೆ ಒಳ್ಳೆಯದು. ತುಂಬ ಶೆಕೆ ಇಲ್ಲಿ ಬೆಂಗಳೂರಲ್ಲಿ ಇವಾಗ, ಎಲ್ಲ ಮಾಡೋದು ಕಷ್ಟ. ಈ ಟ್ರೇ ಇಟ್ಬಿಟ್ಟು ಆಮೇಲಿಂದ ಸಾಯಂಕಾಲ ಅದೇ ಆಯಿತು, ಅದು ಪ್ರೀ ಹೀಟ್ ಹಾಕಿದ್ದು. ಇದು ಇಟ್ಬಿಡ್ತೇನೆ. ಇಲ್ಲಿ ಪಾರ್ಕ್ ಕೆಲಸ ಮಾಡ್ತಿದ್ದಾರೆ ಪಕ್ಕ, ಅದು ಗಲಾಟೆ. ಸ್ವಲ್ಪ ಬರೀ ಬ್ಲೂಬೆರಿ ಇಟ್ಬಿಟ್ಟಿದೆ. 2 ಆಗುತ್ತೆ. ಅಡ್ಜಸ್ಟ್ ಮಾಡಿಬಿಡ್ತೀನಿ ಸ್ವಲ್ಪ ಜಾಗ ಅಷ್ಟು ಮಾಡಿಕೊಂಡು. ಒಂದು ಸ್ವಲ್ಪ ಪಿಸ್ತಾನು ಹಾಕಿದ್ದೀನಿ, ನೋಡಿದ್ದೀರಾ ಅನ್ಸುತ್ತೆ. ಓಕೆ, ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೊಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ ಬೇಕಾದ್ಮೇಲೆ. ಇದು ಇವಾಗ ಎಷ್ಟು 30 ಮಿನಿಟ್ಸ್ ಇಟ್ಟಿರ್ತೀನಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ 30 ಮಿನಿಟ್ಸ್ ಇಟ್ಟಿದ್ದೀನಿ. ಅದೇ ಸೇಮ್ 180 150 ಇದೆ. ನೋ ಅದಲ್ಲ, ಹೌದು 150 180ಗೆ ಇಡ್ತೀನಿ ಇದು. ಓಕೆ, 180 10 ಮಿನಿಟ್ಸ್ 30 ಮಿನಿಟ್ಸ್ ಇಟ್ಟಿದೆ. ನೋಡ್ತೀನಿ, ಮಧ್ಯೆ ಚೆಕ್ ಮಾಡಬೇಕಷ್ಟೆ. ನೋಡಿ 180 ಡಿಗ್ರೀಸ್ ಇಟ್ಟಿದ್ದೀನಿ, 10 ಮಿನಿಟ್ಸ್ ಇಟ್ಟಿದ್ದೀನಿ. 10 ಮಿನಿಟ್ಸ್ ಇಲ್ಲಿದೆ. 180 ಡಿಗ್ರೀಸ್ ಇಲ್ಲಿ ಇಟ್ಟಿದ್ದೀನಿ. ಇದು ಕೆಳಗೆ ಮೇಲೆ 2 ಕಡೆ ನೋಡಿ. ಇದು ಫಸ್ಟು 180 ಡಿಗ್ರೀಸಲ್ಲಿ ಸೆಲ್ಸಿಯಸ್ಸಲ್ಲಿ 30 ಮಿನಿಟ್ಸ್ ಇಟ್ಟಿದ್ದೆ. ಆಮೇಲಿಂದ ಮತ್ತೆ 130 ಡಿಗ್ರಿ ಸೆಲ್ಸಿಯಸ್ಗೆ ಚೇಂಜ್ ಮಾಡಿಕೊಂಡು ಮತ್ತೆ 20 ಮಿನಿಟ್ಸ್ ಇಟ್ಟೆ. ಹಿಂಗಾಗಿದೆ ಫೈನಲ್ ಔಟ್ಪುಟ್. ಹಿಂಗೆ ಬಂದಿದೆ. ನೀವು ಮಾಡಿ. ನಾನು ಕೂಟು ಮತ್ತು ರೈಸ್. ಇನ್ನೊಂದು ವಿಡಿಯೋನಲ್ಲಿ ಅದೇನು ಅಂತ ಗೊತ್ತಿಲ್ಲ ನನಗೆ, ಇನ್ನು ಡಿಸೈಡ್ ಮಾಡಿಲ್ಲ, ಮಾಡಿಬಿಟ್ಟು ಮೋಸ್ಟ್ಲಿ ನೆಕ್ಸ್ಟ್ ನಾನು ನಿಪ್ಪಟ್ಟು ಮಾಡ್ತೀನಿ. ಈಸಿ ವೇ, ಟೇಸ್ಟಿ ಆ್ಯಂಡ್ ಈಸಿ ವೇ. ವಾಚ್ ಮಾಡಿ ಪ್ಲೀಸ್. ಓಕೆ, ಬಾಯ್, ಟೇಕ್ ಕೇರ್.